ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಶೇಂಗಾ ಉಂಡೆ ಮಾಡೋದು ತೋರಿಸ್ತೀನಿ. ಹಬ್ಬಕ್ಕಂತ ಮಾಡಿದ್ದೆ ಸ್ವಲ್ಪ. ನೋಡಿ, ಮೊದಲಿಗೆ ಶೇಂಗಾ ಹುರಿತಾ ಇದ್ದೀನಿ. ಒಂದು ಬೌಲ್ ಶೇಂಗಾ ತೊಗೊಂಡಿದ್ದೀನಿ, ಹುರಿತಾ ಇದ್ದೀನಿ. ಅದನ್ನು ಚೆನ್ನಾಗಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೀನಿ. ನೋಡಿ, ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಈಗ ಬೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಬೆಲ್ಲ ರೆಡಿಯಾಗಿದೆ. ಇದು ಒಂದು ಬೌಲು, ಅದು ಮುಕ್ಕಾಲು ಬೌಲ್. ಒಂದು ಬೌಲ್ ಹಾಕಿದರೆ ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಬೆಲ್ಲ, ಜಾಸ್ತಿ ಸ್ವೀಟ್ ಆಗಬಾರ್ದು ಅಂತ. ನೋಡಿ, ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಉಂಡೆ ಮಾಡ್ತೀವಲ್ಲ, ಆವಾಗ ಪ್ಲೇಟಲ್ಲಿ ಹಾಕಿರಬೇಕು. ಅದು ಉಂಡೆಗೆ ಕೊಬ್ಬರಿ ಎಲ್ಲ ಹತ್ಕೊಳ್ಳುತ್ತೆ. ನೋಡಿ, ಇದನ್ನು ಶೇಂಗಾನ ತರಿಯಾಗಿ ಮಿಕ್ಸಿ ಮಾಡಬೇಕು. ಜಾಸ್ತಿ ಬರೀ ಶೇಂಗಾ ಇದ್ದರೆ ಬಾಯಿಗೆ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡಿದರೆ ಶೇಂಗಾ ಉಂಡೆ ಚೆನ್ನಾಗಿ ಆಗ್ತವೆ. ತಿನ್ನೋಕ್ಕೆ ಕೂಡ ಸುಲಭ ಆಗುತ್ತೆ. ನೋಡಿ, ಮಿಕ್ಸಿ ಮಾಡ್ತಾಯಿದ್ದೀನಿ. ತರಿಯಾಗಿ ಮಾಡಿದ್ದೀನಿ ಮಿಕ್ಸಿ. ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ, ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ, ಇದು ಹಾಕ್ಕೊಂಡಿದ್ದೀನಿ. ಈಗ ಬೆಲ್ಲ ಒಂದು ಬಾಣಲೆ ಇಟ್ಟು, ಬಾಣಲೆಯಲ್ಲಿ ಅದು ಬೆಲ್ಲ ಇದು ಮಾಡಿರ್ತೀವಲ್ಲ, ತುರಿದಿಟ್ಟಿರ್ತೀವಲ್ಲ ಬೆಲ್ಲ, ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಬೇಕು. ಬೆಲ್ಲ ಮುಳುಗೋ ಹಾಗೆ, ಸ್ವಲ್ಪ ಜಾಸ್ತಿ ಹಾಕಬಾರ್ದು. ಅದನ್ನು ಬೆಲ್ಲ ಚೆನ್ನಾಗಿ ಕರಗಿಸ್ಬೇಕು. ಆಣ ಅಂತೀವಲ್ಲ, ಅದು ಬರೋವರೆಗೂ ಹಾಗೆ ಕಲಕ್ತಾ ಇರಬೇಕು. ಸ್ವಲ್ಪ ಅದು ಕರಗಿ ತಾನೇ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಕರಗ್ತಾ ಇದೆ ಬೆಲ್ಲ. ಜಾಸ್ತಿ ಸಿಹಿ ತಿನ್ನೋರು ಎರಡು ಸೇಮ್ ತೊಗೋಬೋದು. ಒಂದು ಬೌಲ್ ಶೇಂಗಾಕ್ಕೆ ಒಂದು ಬೌಲು ಬೆಲ್ಲ ತೊಗೋಬೋದು. ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, ಮುಕ್ಕಾಲು ಬೌಲ್ ಬೆಲ್ಲ ಹಾಕಿದ್ದೀನಿ. ಜಾಸ್ತಿ ಬೆಲ್ಲ ಆಗಿಬಿಡುತ್ತೆ ಆಮೇಲೆ ಅಂತ. ಏಲಕ್ಕಿ ಕೊಟ್ಟಿಟ್ಟಿದ್ನೆಲ್ಲ ಕಲಿಸಿದೆ. ಇದಕ್ಕೆ ಶೇಂಗಾ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಕಲಿಸ್ಬೇಕು. ನೋಡಿ, ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಸಣ್ಣಗೆ. ನೋಡಿ ಹೇಗೆ ಕುದೀತಾ ಇದೆ. ಸ್ವಲ್ಪ ಆಣ ಬರಬೇಕು. ಹಿಂಗೆ ಕೈಯಿಂದ ಮುಟ್ಟು ನೋಡಿದರೆ ಸ್ವಲ್ಪ ಎಳೆ ಬರಬೇಕು. ಆವಾಗ ಆಫ್ ಮಾಡಿ ಅದಕ್ಕೆ ಉಂಡೆಗೆ ಮಿಕ್ಸ್ ಮಾಡಬೇಕು. ಜಾಸ್ತಿ ಎಳೆ ಬರಬಾರ್ದು. ಬಂದರೆ ಅದು ಗಟ್ಟಿಯಾಗಿಬಿಡುತ್ತೆ ಉಂಡೆಗಳು. ಆಮೇಲೆ ಕಲ್ಲು ಥರ ಕಡಿಯೋಕ್ಕೆ ಆಗಲ್ಲ, ಆ ಥರ ಆಗುತ್ತೆ. ಆಮೇಲೆ ಅದನ್ನು ಕಲ್ಲು ತೊಗೊಂಡು ಕುಟ್ಟಬೇಕಾಗುತ್ತೆ, ಅಷ್ಟು ಗಟ್ಟಿಯಾಗುತ್ತೆ. ಅದಕ್ಕೆ ಸ್ವಲ್ಪ ಬೇಗನೆ ಸ್ವಲ್ಪ ಆಣ ಬಂದ ತಕ್ಷಣ ಮುಟ್ಟಿ ನೋಡಿದರೆ ಸ್ವಲ್ಪನೇ ಎಳೆ ಬರಬೇಕು. ಆವಾಗ ಇದು ಇನ್ನೂ ಆಗಿಲ್ಲ, ಸ್ವಲ್ಪ ಆಗಬೇಕಿನ್ನು. ನೋಡಿ, ಪ್ಲೇಟಲ್ಲಿ ಹಾಕಿ ನೋಡೋಕ್ಕೆ ಬರಲಿಲ್ಲ ಅಂದರೆ ಕೈಯಿಂದನೇ ನೋಡ್ಬೋದು. ಕೈಯಿಂದ ಹಿಂಗೆ ಬೆಲ್ಲದ್ದು ಇದು ಮಾಡಿದರೆ ಅದು ನೋಡಿ ಇಷ್ಟೇ ಸ್ವಲ್ಪ ಬಂದಿದೆ. ಇನ್ನೊಂದು ಸ್ವಲ್ಪ ಆದರೆ ತೆಗೆದು ಶೇಂಗಾ ಮಿಕ್ಸಿ ಮಾಡಿರ್ತೀವಲ್ಲ, ಅದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ಪಾಕ ಆಗ್ತಾ ಇದೆ. ಈಗ ರೆಡಿಯಾಗಿದೆ ನೋಡಿ. ಈಗ ನೋಡಿ, ಇಷ್ಟ ಬಂದರೆ ಸಾಕು. ಬೆಲ್ಲದ ಪಾಕನ್ನು ಶೇಂಗಾ ಮಿಕ್ಸಿ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಮಿಕ್ಸ್ ಮಾಡಿ ಕಲಿಸ್ಬೇಕು ಚೆನ್ನಾಗಿ. ಆ ಪಾಕ ಕಲಿಯೋ ಹಾಗೆ ಶೇಂಗಾ ತರಿಯಾಗಿ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸಿ, ಅದರ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು. ಅದನ್ನು ನೋಡಿ, ಒಂದು ತಟ್ಟೆಯಲ್ಲಿ ಕೊಬ್ಬರಿ ಹಾಕಿಟ್ಟಿದ್ದೀನಿ ತೊಗೆದಿದ್ದು. ಉಂಡೆ ಕಟ್ಟಿ ಅದರಲ್ಲಿ ಹಾಕಬೇಕು. ನೋಡಿ, ಉಂಡೆಗೆ ತುಪ್ಪನೂ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಏನಾದರೂ ಅಂಟ್ಕೊತಾ ಇದ್ದರೆ ನೀರು ಹಚ್ಚಿ ಉಂಡೆ ಕಟ್ಟಬೇಕು. ನೋಡಿ, ಬಿಸಿ ಬಿಸಿ ಇರುತ್ತೆ. ಸ್ವಲ್ಪ ತುಪ್ಪ ಹಚ್ಕೊಂಡು, ಕೈಗೆ ತುಪ್ಪ ಹಚ್ಕೊಂಡ್ರೆ ಸ್ವಲ್ಪ ಬಿಸಿ ಅನಿಸಲ್ಲ.
ಅಥವಾ ತುಪ್ಪ ಅಂಟ್ಕೊತಾ ಇದೆ ಅಂತ ಅನಿಸಿದರೆ ನೀರು ಹಚ್ಚಿ ಕಟ್ಟಿ ಉಂಡೆ. ನೋಡಿ, ನಾನು ಮೊದಲಿಗೆ ಬಂತು ತುಪ್ಪ ಹಚ್ಚಿ ಚೆನ್ನಾಗೇ ಬಂತು, ಆಮೇಲೆ ಸ್ವಲ್ಪ ಅಂಟ್ಕೊಳ್ತಾ ಇತ್ತು. ಅದಕ್ಕೆ ಕೈಗೆ ನೀರು ಹಚ್ಕೊಂಡು ಉಂಡೆ ಕಟ್ಟಿದ್ದು ತುಂಬ ಚೆನ್ನಾಗಿ ಬಂತು. ನೋಡಿ, ಇದು ಈಸಿಯಾಗಿ ಮಾಡ್ಬೋದು, ಅದಕ್ಕೆ ಫಾಸ್ಟ್ ಮಾಡಿದ್ದೀನಿ, ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ. ನೋಡಿ, ಎಲ್ಲ ಉಂಡೆಗಳು ಕಟ್ಟಿದ್ದಾಯಿತು. ಒಂದು 15 ಮಿನಿಟ್ಸಲ್ಲೇ ಮಾಡ್ಕೋಬೋದು ಇದು ಉಂಡೆ, ತುಂಬ ಈಸಿ. ಇಲ್ಲ ಶೇಂಗಾ ಹುರಿದು ಮಿಕ್ಸಿ ಮಾಡಿ ಎಲ್ಲ ಪಾಕ ಮಾಡಿ ಮಾಡ್ಬೋದು, ಒಂದು 15 ಮಿನಿಟ್ಸ್ ಆಗುತ್ತೆ, ಮಾಡ್ಬೋದು. ನೋಡಿ, ಎಲ್ಲ ರೆಡಿಯಾಗಿದೆ ಉಂಡೆಗಳು. 13 ಉಂಡೆ ಆದವು. ಅದೊಂದು ಬೌಲಿಂದ ಮಾಡಿದರೆ ಅದು ಶೇಂಗಾದಿಂದ. ನೋಡಿ, ಅದು ಕೊಬ್ಬರಿನಲ್ಲಿ ಹಾಕಿದ್ನಲ್ಲ, ತುಂಬ ಚೆನ್ನಾಗಾಗಿದೆ. ಕೊಬ್ಬರಿ ಎಲ್ಲ ಅದಕ್ಕೆ ಅಂಟ್ಕೊಂಡಿರುತ್ತಲ್ಲ, ಅದು ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ನೋಡಿ, ಇದು ಹೀಗೆ ಕಾಣಿಸುತ್ತಲ್ಲ, 1 ಅವರ್ ಬಿಟ್ಟು ನೋಡಿದರೆ ಇದು ಗಟ್ಟಿಯಾಗಿ ಚೆನ್ನಾಗಾಗಿರ್ತವೆ ಎಲ್ಲ ಉಂಡೆಗಳು. ಆದರೆ ಫುಲ್ಲು ಕಡಿಯೋ ತನಕ ಜಾಸ್ತಿ ಗಟ್ಟಿಯಾಗಿರಲ್ಲ, ಚೆನ್ನಾಗಾಗ್ತದೆ, ಸ್ಮೂತಾಗಿ ಇರುತ್ತೆ. ಆದರೆ ಗಟ್ಟಿಯಾಗಿರುತ್ತೆ, ಈ ಥರ ಮೆತ್ತಗಿರಲ್ಲ, ಆಮೇಲೆ ಗಟ್ಟಿ ಆಗ್ತವೆ. ಆಣ ಜಾಸ್ತಿ ಎಳೆ ಆಣ ತೊಗೊಂಡ್ಬಿಟ್ರೆ ಅದು ನಿಮಗೆ ಕಲ್ಲು ಥರ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಎಳೆ ಬಂದ ತಕ್ಷಣ ಪಾಕ ಸ್ಟಾಪ್ ಮಾಡಿ, ಗ್ಯಾಸ್ ಆಫ್ ಮಾಡಿ ಮತ್ತೆ ಎಲ್ಲ ಮಿಕ್ಸ್ ಮಾಡಿಬಿಡ್ಬೇಕು ಅವಾಗೆ. ಇಲ್ಲಾಂದರೆ ಜಾಸ್ತಿ ಕುದಿಯುತ್ತೆ ಪಾಕ ಅಂದರೆ ಗಟ್ಟಿಯಾಗಿಬಿಡುತ್ತೆ ಉಂಡೆ. ಆಮೇಲೆ ಎಲ್ಲರೂ ಅದೇನು ಕಲ್ಲು ಥರ ಅಂತ ತಿನ್ನೋಕ್ಕೆ ಇಷ್ಟಪಡಲ್ಲ. ನೋಡಿ, ಚೆನ್ನಾಗಿದ್ದಾವೆ. ಹಾಗೆ ಚಕ್ಲಿನೂ ಮಾಡ್ತೀನಿ ಇವತ್ತು, ಆಮೇಲೆ ನಾಳೆ ಹಾಕ್ತೀನಿ ಅದನ್ನು ರೆಸಿಪಿನ. ನೋಡಿ, ಉಂಡೆಗಳು ಯಾರಿಗೆಲ್ಲ ಇಷ್ಟ ನೀವು ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ ಹೇಗೆ ಗಟ್ಟಿಯಾಗಿದ್ದಾವೆ 1 ಅವರ್ ಬಿಟ್ಟಿಂದ. ಈ ಥರ ಆದರೂ ಕೂಡ ಭಾಳ ಜಾಸ್ತಿ ಗಟ್ಟಿಯಾಗಿರಲ್ಲ.